ರಾಜ್ಯಾದ್ಯಂತ ನಾನು, ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು ಪತ್ರಿಕಾ ಸಂದರ್ಶನವನ್ನು ಮಾಡ್ತಾ ಇದ್ವಿ. ಇಡೀ ರಾಜ್ಯದಲ್ಲಿ ಇವತ್ತು ಒಂದೇ ದಿನ ನಾವು ಎಲ್ಲ ಕಡೆನೂ ಕೂಡ ಪತ್ರಿಕಾ ಸಂದರ್ಶನವನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಪ್ರಮುಖವಾಗಿ ಈ ಚುನಾವಣೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಚುನಾವಣೆ ಅಲ್ಲ, ದೇಶಕ್ಕೆ ಸಂಬಂಧಪಟ್ಟಂತ ಚುನಾವಣೆ. ರಾಜ್ಯಕ್ಕೆ ಸಂಬಂಧಪಟ್ಟ ಚುನಾವಣೆ ಮೊನ್ನೆ ಆಗಿದೆ, ಇದು ದೇಶಕ್ಕೆ ಸಂಬಂಧಪಟ್ಟಂತ ಚುನಾವಣೆ. ದೇಶದ ಆಗುಹೋಗುಗಳ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ, ದೇಶವನ್ನ ಕಾಯುವ ಕಾವಲುಗಾರ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಡೆಯುವಂತ ಚುನಾವಣೆ ಇದು. ಕಾಂಗ್ರೆಸ್ ಪಾರ್ಟಿ ದೇಶದ ವಿಚಾರಗಳನ್ನ ಮರೆಮಾಚ್ತಾ ಇದೆ. ಅವರ ನಾಯಕರಾದಂತ ರಾಹುಲ್ ಗಾಂಧಿ ಹೆಸರನ್ನು ಎಲ್ಲೂ ತರ್ತಾ ಇಲ್ಲ. ರಾಹುಲ್ ಎಲ್ಲಪ್ಪ ಅಂತ ಹೇಳಿದ್ರೆ ಕಾಣೆ ಆಗೋಗ್ಬಿಟ್ಟಿದ್ದಾರೆ, ಹುಡುಕ್ಬೇಕು. ಎಲ್ಲಿದ್ಯಪ್ಪ ರಾಹುಲ್ ಅಂತ ಹೇಳಿದ್ರೆ ಹುಡುಕುವಂತ ಸ್ಥಿತಿ ಇವತ್ತು ರಾಹುಲ್ ಗಾಂಧಿಗೆ ಬಂದಿದೆ, ಸೋನಿಯಾ ಗಾಂಧಿ ಅವರಿಗೆ ಬಂದಿದೆ. ಅವರು ರಾಜ್ಯದ ವಿಚಾರಗಳನ್ನ ಪ್ರಸ್ತಾವ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ವಿಚಾರಗಳನ್ನ ಪ್ರಸ್ತಾವ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ವಿಚಾರ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ರಾಹುಲ್ ಗಾಂಧಿ ಹೆಸರಾಗ್ಲಿ, ಸೋನಿಯಾ ಗಾಂಧಿ ಹೆಸರಾಗ್ಲಿ, ಪ್ರಿಯಾಂಕಾ ಗಾಂಧಿ ಹೆಸರಾಗ್ಲಿ ಇಲ್ಲ. ಅಂದ್ರೆ ದೇಶದಲ್ಲಿ ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ ಅಂತೇಳಿ ಸ್ವತಃ ಕಾಂಗ್ರೆಸ್ ಅವರ ಒಪ್ಕೊಂಡಂಗೆ ಆಗಿದೆ ಇವತ್ತು. ನಾವು ನರೇಂದ್ರ ಮೋದಿ ನಮ್ಮ ದೇಶದ ಮುಂದಿನ ಪ್ರಧಾನಿ ಅಂತೇಳಿ ಬಿಜೆಪಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದೀವಿ. ನಾವು ಅವರ ನೇತೃತ್ವದಲ್ಲೇ ನಾವು ಚುನಾವಣೆಗೆ ಹೋಗ್ತಾ ಇದ್ದೀರಿ. ಆದ್ರೆ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಇನ್ನೂ ಕೂಡ ಯಾರ ನೇತೃತ್ವ ಅಂತ ಹೇಳಲೇ ಇಲ್ಲ. ಹೇಳುವಂತ ದಮ್ಮು, ತಾಕತ್ತು, ಆ ಶಕ್ತಿ ಕಾಂಗ್ರೆಸ್ ಪಾರ್ಟಿಗೆ ಇದ್ದಂಗೆ ಕಾಣ್ತಾ ಇಲ್ಲ. ಎಲ್ಲೂ ಕೂಡ ಬಹಳ ರಾಹುಲ್ ಗಾಂಧಿ ಹೆಸರಾಗ್ಲಿ, ಸೋನಿಯಾ ಗಾಂಧಿ ಅವರ ಹೆಸರಾಗ್ಲಿ ಇನ್ನೂ ಕೂಡ ಪ್ರಸ್ತಾವನೆಯನ್ನ ಎಷ್ಟು ಕಡಿಮೆ ಬೇಕೋ ಅಷ್ಟು ಕಡಿಮೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ನಾವು ಇದು ದೇಶಕ್ಕೆ ನಡೆಯುವಂತ ಚುನಾವಣೆ, ದೇಶದ ಅಭಿವೃದ್ಧಿಗೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ ದೇಶಕ್ಕೆ, ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, UPA ಸರ್ಕಾರ. ಆ ಸಂದರ್ಭದಲ್ಲಿ ಅವ್ರು ಮಾಡಿದಂತ ಸಾಧನೆಗಳ ಪಟ್ಟಿಗಳನ್ನ ಹೇಳ್ಬೇಕಾಗಿತ್ತು. ಹಿಂದೆ ಕಾಂಗ್ರೆಸ್ ಇದ್ದಾಗ ನಾವು ಈ ತರದ ಅಭಿವೃದ್ಧಿಯನ್ನ ಕಾರ್ಯಗಳನ್ನ ಮಾಡಿದ್ದೀರಿ. ಬಿಜೆಪಿ ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿದೆ, ಹೇಳ್ಬೇಕಾಗಿತ್ತು. ಅದೆಲ್ಲೂ ಪ್ರಶ್ನೆನೇ ಬರ್ತಾ ಇಲ್ಲ. ಅಭಿವೃದ್ಧಿ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ ಅವರು ಎಲ್ಲೂ ಕೂಡ ಒಂದು ಚಕಾರ ಮಾತನ್ನು ಕೂಡ ಆಡ್ತಾ ಇರೋದಂಥದ್ದನ್ನ ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ ಅವರೆಲ್ಲೂ. ಅದರಿಂದ ನಾನು ರಾಜ್ಯದ ಜನತೆಗೆ ವಿನಂತಿಯನ್ನ ಮಾಡ್ತೀನಿ, ಇದು ದೇಶಕ್ಕೆ ಸಂಬಂಧಪಟ್ಟಂತ ವಿಚಾರ, ದೇಶದ ಭವಿಷ್ಯ ನಿರ್ಮಾಣ ಮಾಡುವಂತ ಚುನಾವಣೆ. ಇಂಥ ಸಂದರ್ಭದಲ್ಲಿ ನಾವು ದೇಶಕ್ಕೋಸ್ಕರ ಮತ ಹಾಕ್ಬೇಕು, ದೇಶದ ಅಭಿವೃದ್ಧಿಗೋಸ್ಕರ ಮತ ಹಾಕ್ಬೇಕು. ಈ ವಿಚಾರವನ್ನ ಇಟ್ಕೊಂಡು ಇವತ್ತು ನಾವು ಚುನಾವಣೆಗೆ ನಾವು ಹೊರಟಿದ್ದೀವಿ. ಹಿಂದೆ ಕೂತಿರೋರೆಲ್ಲ ಮೊಬೈಲ್ ಹಾಕೊಂಡು, ಇಲ್ಲಾಂದ್ರೆ ಪಕ್ಕದಲ್ಲಿ ಕೂತಿರೋದಿಲ್ಲ. ಲೋಕಸಭೆಗೆ ಕಾಂಗ್ರೆಸ್ಗೆ ಮತ ಕೊಟ್ರೆ ಭ್ರಷ್ಟಾಚಾರಕ್ಕೆ ಮತ ಕೊಟ್ಟಂಗೆ. ಈಗೆಲ್ಲ ಆಲ್ರೆಡಿ ಎಲ್ಲ ಜೈಲುಗಳೆಲ್ಲ ಇದ್ದಾರೆ, ಇಲ್ಲ ಬೇಲಲ್ಲಿ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದೆ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ UPA ಸರ್ಕಾರ ಇದ್ದಾಗ ಕೋಲ್ ಹಗರಣ ಇರ್ಬೋದು, ಹೆಲಿಕಾಪ್ಟರ್ ಹಗರಣ ಇರ್ಬೋದು, ಅಂದ್ರೆ ಪಾತಾಳದಿಂದ ಹಿಡಿದು ಕಲ್ಲಿದ್ದ ಹಗರಣ ಇರ್ಬೋದು, ಆಕಾಶದವರೆಗೂ 2G ವರ್ಗು ಹಗರಣಗಳ ಸರಮಾಲೆಯಾಗಿ ಇವತ್ತು ಕೂಡ ಹಲವಾರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಬೇಲಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಲಲ್ಲೂ ಪ್ರಸಾದ್ ಯಾದವ್ ಇರ್ಬೋದು, ಕೇಜ್ರಿವಾಲ್, ಮೊನ್ನೆ ತಾನೇ ಕೇಜ್ರಿವಾಲ್ ಇರ್ಬೋದು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ ಬೇಲಲ್ಲಿರುವಂಥದ್ದು ನೋಡ್ತಾ ಇದ್ದೀರಿ. ಅಂದ್ರೆ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಒಂದು ರೀತಿ ಭ್ರಷ್ಟಾಚಾರಕ್ಕೆ ಒಂದು ಓಟ್ ಹಾಕ್ದಂಗೆ
ಮತ್ತು ದೇಶದ ಅಭದ್ರತೆಗೆ ಓಟ್ ಹಾಕ್ದಂಗೆ. ಯಾಕಂದ್ರೆ ಕಾಶ್ಮೀರವನ್ನ ನಮ್ದು ಅಂತ ಕಾಂಗ್ರೆಸ್ ಅವರು ಒಪ್ಕೊಂಡೇ ಇಲ್ಲ. ನಮ್ಮ ಗಡಿಗಳಲ್ಲಿ ಯೋಧರಿಗೆ ಪೂರ್ಣ ಅಧಿಕಾರವನ್ನ ಕಾಂಗ್ರೆಸ್ ಇಂದ ಕೊಡ್ಲೇ ಇಲ್ಲ. ದಿನನಿತ್ಯ ಪಾಕಿಸ್ತಾನದ ಹಾವಳಿಯನ್ನ ನಾವು ನೋಡ್ತಾ ಇದ್ರಿ. ಮೋದಿಯವರು ಬಂದ ಮೇಲೆ ಆ ಪಾಕಿಸ್ತಾನದ ಹಾವಳಿನೂ ನಿಂತೋಗಿದೆ. ಒಂದ್ ರೀತಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಭದ್ರತೆ, ದೇಶದ ಭದ್ರತೆಗೆ ಅಪಾಯ ತಂದೊಡ್ಡುವ ಸಂಭವ ಇದೆ. ಯಾಕಂದ್ರೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದನ್ನ ನಾವು ನೋಡಿದ್ರಿ. ಅವ್ರನ್ನ ಕರ್ಕೊಂಬಂದವರು ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯರು. ಅವರ ಲೆಟರ್ ಅಲ್ಲೇ ಅವರೆಲ್ಲರಿಗೂ ವಿಧಾನಸೌಧಗಳೇ ಒಳಗಡೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಾರೆ. ಅದು ಪ್ರೂವ್ ಆಗಿದೆ. ಈಗಾಗಲೇ ಅವರು ಕೇಸನ್ನು ದಾಖಲೆ ಹಾಕಿದ್ದಾರೆ. ಅಂದ್ರೆ ಅಭದ್ರತೆ ಅಂದ್ರೆ ಕಾಂಗ್ರೆಸ್. ಇದನ್ನ ನಾವು ತಿಳಿಸ್ಬೇಕಾಗಿದೆ. ಇವತ್ತು ಕಾಂಗ್ರೆಸ್ಸಿನ ಕೋಲಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮನೆಯೊಂದು 2 ಬಾಗಿಲಾಗಿದೆ. ಕೋಲಾರದಲ್ಲಿ ಮನೆಯೊಂದು 2 ಬಾಗಿಲು. ಅದು ಜಗಜ್ಜಾಹಿರತ, ನಾನು ಹೇಳೋದಲ್ಲ. ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಯಾವುದೇ ಭಾಗಕ್ಕೆ ಹೋದ್ರೂ 2 ಗ್ಯಾಂಗ್ ಅಂತೂ ಪ್ರತ್ಯಕ್ಷ. 2 ಗ್ಯಾಂಗ್. ಒಂದು ರಮೇಶ್ ಕುಮಾರ್ ಅವ್ರ ಗ್ಯಾಂಗು, ಇನ್ನೊಂದು KH ಮುನಿಯಪ್ಪನವ್ರ ಗ್ಯಾಂಗ್. 3ನೇದು ಬರ್ತಾ ಇದೋ ಇಲ್ಲ, ಸಿದ್ದರಾಮಯ್ಯನವ್ರ ಗ್ಯಾಂಗನು ಕೂಡ ಅಲ್ಲಲ್ಲಿ ಕಾಣ್ತಾ ಇದೆ. ಈಗ ಅಭ್ಯರ್ಥಿ ರಮೇಶ್ ಕುಮಾರ್ ಗ್ಯಾಂಗಿಗೂ ಇಲ್ಲ, KH ಮುನಿಯಪ್ಪನ ಗ್ಯಾಂಗಿಗೂ ಇಲ್ಲ. ಬೆಂಗಳೂರವರು ಯಾರು? ಬೆಂಗಳೂರು ಬೆಂಗಳೂರು ಎಲ್ಲರೂ ಬೆಂಗಳೂರವ್ರು ತಾನೆ. ಮೂಲ ಎಲ್ಲಪ್ಪ ಮೂಲ ಬೇರೆ ರಾಜ್ಯದವರು ಅಂತಾರೆ. ಹಿಂದೂಪುರ ತಾಲೂಕು ಅಂತ ಚೆಕ್ ಮಾಡೋಣ, ಅದನ್ನು ಚೆಕ್ ಮಾಡ್ಕೋಣ, ವೆರಿಫಿಕೇಶನ್. ಈಗ ಸದ್ಯಕ್ಕೆ ಬೆಂಗಳೂರವರು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅಂದ್ರೆ 3ನೇ ಗ್ಯಾಂಗ್ ಇಲ್ಲಿ ಬಂದಿರೋದು. ಥರ್ಡ್ ಗ್ಯಾಂಗ್ ಅಂದ್ರೆ ಇನ್ನೊಂದು ಬಾಗಿಲಿಂದ ಓಪನ್ ಆಗ್ಬೇಕು. 2 ಬಾಗಿಲಾಗಿದೆ ಕಾಂಗ್ರೆಸ್ ಕೋಲಾರದಲ್ಲಿ, 2 ಬಾಗಿಲಿದೆ. 3ನೇ ಬಾಗಿಲು ಓಪನ್ ಆಗ್ಬೇಕು. ಅದು ಯಾವಾಗ ಓಪನ್ ಆಗ್ತೈತೋ ಗೊತ್ತಿಲ್ಲ, ಯಾವಾಗ ಕ್ಯಾನೋ ಶುರು ಮಾಡ್ತಾರೋ ಗೊತ್ತಿಲ್ಲ. ಬಾಗಿಲಂತೂ ಓಪನ್ ಆಗಿಲ್ಲ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಈಗಾಗಲೇ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ಅವ್ರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, 3 ತಲೆಮಾರಾಗೋಷ್ಟು ಲೂಟಿ ಹೊಡೆದ್ಬಿಟ್ಟಿದ್ದೀರಾ ಕಾಂಗ್ರೆಸ್ ಅವರು. ರಮೇಶ್ ಕುಮಾರ್ ಹೇಳಿರೋದು ಆನ್ ರೆಕಾರ್ಡ್ ಹೇಳಿರೋದು. 3 ತಲೆಮಾರಷ್ಟು ಕಾಂಗ್ರೆಸ್ ಅವರು ಲೂಟಿ ಮಾಡಿದ್ದೀರಾ, ಅಂದ್ರೆ ಲೂಟಿಕೋರರು ನೀವು ತರ ಹೇಳಿದಾರ ಅವರು. ಅಂದ್ರೆ ಅದರಿಂದ ನೀವು ಕಾಂಗ್ರೆಸ್ಸಿನ ಋಣ ತೀರಿಸಿ, ಲೂಟಿ ಹೊಡೆದಿದ್ದೀರಾ, ಕಾಂಗ್ರೆಸ್ಸಿನ ಋಣ ತೀರಿಸಿ ಅಂತೇಳಿ ಹೇಳಿರೋ ಅಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ವಿಶೇಷವಾಗಿ ಕೋಲಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಮೊದಲು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಎತ್ತಿನ ಒಳಗೆ ಮೊದಲು ಹಣವನ್ನ ಬಿಡುಗಡೆ ಮಾಡಿ ಪೂಜೆಯನ್ನ ಮಾಡಿ ಪ್ರಾರಂಭ ಮಾಡಿದ್ದು ಸದಾನಂದ ಗೌಡರು, ಬಿಜೆಪಿಯ ಮುಖ್ಯಮಂತ್ರಿ. ಕರೆಕ್ಟಾ? ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿಗಳಾಗಿ ಮೊನ್ನೆ ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ 3,000 ಕೋಟಿ ರೂಪಾಯಿ ಹಣವನ್ನ ಎತ್ತಿನ ಹೊಳೆ ಬಿಡುಗಡೆಯನ್ನ ಮಾಡಿದ್ದಾರೆ. ಎತ್ತಿನ ಒಳಗೆ ಬಿಡುಗಡೆ ಮಾಡಿದ್ದಾರೆ. ಈ ಅಂದ್ರೆ ಕೋಲಾರ ಭಾಗಕ್ಕೆ ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಯೋಜನೆಯನ್ನ ಬಿಜೆಪಿ ಸರ್ಕಾರ ಮಾಡಿದೆ. ಈಗ ಕಾಂಗ್ರೆಸ್ ಬಂದ ಮೇಲೆ ಕೋಲಾರದಿಂದ ಹಿಡಿದು ಇಡೀ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಎಲ್ಲ ಕಡೆ ಬರಗಾಲ, ಕುಡಿಯೋ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ. ಒಂದೇ ಒಂದು ಗೋಶಾಲೆಯನ್ನ ಈ ಒಂದು ಭ್ರಷ್ಟ ಸರ್ಕಾರ, ನಾಲಾಯಕ್ ಸರ್ಕಾರ ಒಂದೇ ಒಂದು ಗೋಶಾಲೆಯನ್ನು ಮಾಡಿಲ್ಲ.
ಮೇವು ಸಿಗ್ತಾ ಇಲ್ಲ, ಎಲ್ಲೂ ಮೇವು ಸಿಗ್ತಾ ಇಲ್ಲ. ಆ ಪರಿಸ್ಥಿತಿ ಇದ್ರೂ ಕೂಡ ಕಾಂಗ್ರೆಸ್ ಅವರು ಆರಾಮಾಗಿ ಒಂದು ಅಧಿಕಾರ ನಡೆಸುವಂತ ಪಾರ್ಟಿ, ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರುವಂತ ಪಾರ್ಟಿ ಇವತ್ತು ಈ ಕಡೆ ಗಮನ ಕೊಡದೆ ಚುನಾವಣೆ ಮಾಡಲಿ ಬೇಡ ಅಂತ ಹೇಳಲ್ಲ, ಆದ್ರೆ ಇದ್ರ ಕಡೆನೂ ಗಮನ ಕೊಡಬೇಕಾಯಿತು. ಇದ್ರ ಕಡೆ ನಿರಾಸಕ್ತಿಯನ್ನ ತೋರಿಸಿ ಇಡೀ ರಾಜ್ಯ ಬರಗಾಲದಲ್ಲಿ ತುತ್ತಾಗಿದ್ರೆ ಕಾಂಗ್ರೆಸ್ ಮಜಾ ಮಾಡಿಕೊಂಡು ಮಜಾವಾದಿಗಳಾಗಿ ಸಿದ್ದರಾಮಯ್ಯನವರು ಸುತ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾನು ಈಗಾಗಲೇ ಹೇಳಿದೆ, ದೇಶದ ಚುನಾವಣೆ ಇದು. ನರೇಂದ್ರ ಮೋದಿ ಕಳೆದ 10 ವರ್ಷದಲ್ಲಿ ಬಡವರನ್ನ ರೀಚ್ ಆಗಿದ್ದಾರೆ, ದೇಶದ ರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ವಿಶೇಷವಾಗಿ ಮಹಿಳೆಯರಿಗೆ ಒತ್ತು ಕೊಟ್ಟು ಹೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ. ದೇಶದಲ್ಲಿ ಮೊದಲ ಬಾರಿಗೆ 33% ಮೀಸಲಾತಿಯನ್ನ ಪಾರ್ಲಿಮೆಂಟ್ ಅಲ್ಲಿ ತಂದಿದ್ದಾರೆ. ನಮ್ಮ ಮುನ್ಸ್ವಾಮಿಯವರು ಕೂಡ ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಇದ್ದಂಥವರು 33% ಮೀಸಲಾತಿಯನ್ನ ಮಹಿಳೆಯರಿಗೆ ಇವತ್ತು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಅದೇ ರೀತಿ ಉಜ್ವಲ ಯೋಜನೆಯಲ್ಲಿ 10.3 ಕೋಟಿ ಮನೆಗಳಿಗೆ ಉಚಿತವಾಗಿ ಗ್ಯಾಸ್ ಸಂಪರ್ಕವನ್ನ ಕೊಟ್ಟಿದ್ದಾರೆ. ಹಿಂದೆ ಕಾಂಗ್ರೆಸ್ ಅವರು ಕೊಟ್ಟಿಲ್ಲ. ಕಾಂಗ್ರೆಸ್ ಅವರು ಇದ್ದಾಗೆಲ್ಲ ಇನ್ನ ಮರ ಕಡಿದು ಆ ಒಂದು ಹೊಗೆಯಲ್ಲಿ ಅಡಿಗೆ ಮಾಡಬೇಕಾಗಿತ್ತು. ಇವತ್ತು ಆ ಹೆಣ್ಮಕ್ಕಳನ್ನ ಪಾರು ಮಾಡಿದ್ದಾರೆ ಮೋದಿಯವರು. ಸುಮಾರು 10 ಕೋಟಿಗೂ ಹೆಚ್ಚು ಉಚಿತ ಗ್ಯಾಸ್ಗಳನ್ನ ದೇಶದಲ್ಲಿ ಕೊಟ್ಟಿದ್ದಾರೆ. 14 ಕೋಟಿ ಮನೆಗಳಿಗೆ 14 ಕೋಟಿ ಮನೆಗಳಿಗೆ ಉಚಿತ ಜಲಜೀವನ್ ಯೋಜನೆ ಅಡಿಯಲ್ಲಿ ನೀರನ್ನ ಕೊಟ್ಟಿಲ್ಲ. ಕಾಂಗ್ರೆಸ್ ಅವರು ಕೊಟ್ಟಿರೋದು 10% ಮಾತ್ರ. ಈಗ 90% ಹೆಚ್ಚುವರಿ ಕೊಟ್ಟಿರೋದು ನರೇಂದ್ರ ಮೋದಿ ಅವರು. ಅದರಲ್ಲೂ ಕೋಲಾರಕ್ಕೆ 1880 ಕೋಟಿ ರೂಪಾಯಿ ಜಲಜೀವನ್ ನಲ್ಲಿ ಕೋಲಾರಕ್ಕೆ ಒಂದು ವಿಶೇಷವಾಗಿ ಅನುದಾನವನ್ನ ಅವತ್ತು ನಮ್ಮ ಮುನಿಸ್ವಾಮಿಯವರು, ನಮ್ಮ ಲೋಕಸಭಾ ಸದಸ್ಯರು ತಂದಿದ್ದಾರೆ. ಅದನ್ನು ಕೂಡ ಅದೇ ರೀತಿ ಕಿಸಾನ್ ಸನ್ಮಾನ್ ವಾರ್ಷಿಕ 1600 ರೂಪಾಯಿ ಕೊಡುವಂತ ಒಂದು ಯೋಜನೆಯನ್ನ ಮೋದಿಯವರು ತಂದರು. ಸುಮಾರು 11.88 ಕೋಟಿ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಹಣವನ್ನ ಮೋದಿಯವರು ಕೊಟ್ಟಿದ್ದಾರೆ. 4 ಕೋಟಿ ಕುಟುಂಬಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳ ನಿರ್ಮಾಣ ಮಾಡಿದ್ದಾರೆ ದೇಶದಲ್ಲಿ. ಸುಮಾರು 3 ಕೋಟಿ ಸ್ತ್ರೀ ಸಬಲೀಕರಣಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಮೋದಿಗೆ ಧನ್ಯವಾದ ಅನ್ನೋ ಒಂದು ಅಡಿಯಲ್ಲಿ ಕೂಡ ಆ ಸ್ಕೀಮ್ ಅನ್ನು ನಾವು ತಂದಿದ್ದೀರಿ. ನಮ್ಮ ವಿಶ್ವಸಂಸ್ಥೆಯ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ದೇಶದಲ್ಲಿ ಬಡತನ ರೇಖೆಯ ಒಂದು ವಿಚಾರವಾಗಿ ಸುಮಾರು 25 ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ. 25 ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ. PM ಕಿಸಾನ್ ಯೋಜನೆಯಲ್ಲಿ 58 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಇದುವರೆಗೂ 13,669 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ವಿಶೇಷವಾಗಿ ಸುಮಾರು 4,608 ಕಿಲೋಮೀಟರ್ ರಸ್ತೆಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು ಇದುವರೆಗೂ 1.16 ಲಕ್ಷ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. 1.16 ಲಕ್ಷ ಕೋಟಿ ನ್ಯಾಷನಲ್ ಹೈವೇ 1ಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಕೋಲಾರಕ್ಕೆ ಸುಮಾರು 15,000 ಕೋಟಿ ನ್ಯಾಷನಲ್ ಹೈವೇ ಇಂದ ಬಂದಿರೋದು. 15,000 ಕೋಟಿ ಹಣವನ್ನು ಅದೇ ಬೆಂಗಳೂರು ಚೆನ್ನೈ ಕಾರಿಡಾರು ಮತ್ತೆ STRR ಇದಕ್ಕೆ ಸುಮಾರು 15,000ಕ್ಕೂ ಹೆಚ್ಚು ಕೋಟಿ ಹಣವನ್ನ ನ್ಯಾಷನಲ್ ಹೈವೇ ಕೋಲಾರ 1ಕ್ಕೆ ಬಿಡುಗಡೆ ಮಾಡಿದ್ದಾರೆ. ಹೊಸ ರೈಲು ಮಾರ್ಗಕ್ಕೆ ಕರ್ನಾಟಕದಲ್ಲಿ 2,575 ಕಿಲೋಮೀಟರ್ ಕೊಟ್ಟಿದೆ. ಕರ್ನಾಟಕದಲ್ಲಿ ಜೋಡಿ ಮಾರ್ಗದ ರೈಲ್ಗೆ 1,881 ಕಿಲೋಮೀಟರ್ ಕೊಟ್ಟಿದ್ದೀರಿ. ರೈಲ್ವೆ ವಿದ್ಯುತ್ಕರಣಕ್ಕೆ 1,245 ಕಿಲೋಮೀಟರ್. ಅಂದ್ರೆ
ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ರೈಲ್ವೆ ಯೋಜನೆಗಳು ರಸ್ತೆಗಳು ಬಂದಿದೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕಿಲೋಮೀಟರ್ಗಳು ರಸ್ತೆಗಳು ರೈಲ್ವೆ ಲೈನ್ಗಳನ್ನು ಮಾಡಿದಿರಿ. ಹಣವನ್ನು ಕೂಡ ಬಿಡುಗಡೆ ಮಾಡಿರೋದನ್ನ ನಾವು ಕೋಲಾರದಲ್ಲೇ 600 ಕೋಟಿ ರೂಪಾಯಿ ಹಣವನ್ನು ನಾವು ರೈಲ್ವೆಗೋಸ್ಕರ ಬಿಡುಗಡೆ ಮಾಡಿದ್ದೀರಿ. ಮತ್ತೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಅವರು ಹೇಳ್ತಾರೆ, ಕರ್ನಾಟಕಕ್ಕೆ ನಮ್ಮ ಹಣ ನಮ್ಮ ತೆರಿಗೆ, ನಮ್ಮ ತೆರಿಗೆ ನಮ್ಮ ಹಣ, ನಮ್ಮ ಹಣ ನಮ್ಮ ತೆರಿಗೆ ಏನೋ ಕಾಂಗ್ರೆಸ್ ಅವರು ಹೋಗಿ ಮಾಡಿದ್ರಲ್ಲ. ಆಮೇಲೆ ವೈನಾಡಿಗೆ ತಗೊಂಡೋಗಿ 15 ಲಕ್ಷ ಕೊಟ್ರಲ್ಲ ಆನೆಗೆ ನಮ್ಮ ತೆರಿಗೆ ಹಣವನ್ನು. ಆದರೆ ಕರ್ನಾಟಕಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ರಾಜ್ಯದ 7 ನಗರಗಳನ್ನು ಆಯ್ಕೆ ಮಾಡಿ 14,000 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅಮೃತ್ ಯೋಜನೆ ಅಡಿಯಲ್ಲಿ ರಾಜ್ಯದ 27 ನಗರಗಳ ಆಯ್ಕೆ ಮಾಡಿ 2,319 ಕೋಟಿ ರೂಪಾಯಿ ಹಣವನ್ನು ಇವತ್ತು ಕರ್ನಾಟಕ ಬಿಡುಗಡೆ, ಅದರಲ್ಲೂ KGF ಕೋಲಾರ ಎರಡೂ ಇದೆ. ಅಂದ್ರೆ ನರೇಂದ್ರ ಮೋದಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿದ್ದಾರೆ 10 ವರ್ಷಗಳು. ಆದರೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 10 ವರ್ಷ ಬರೀ ಸ್ಕ್ಯಾಂಡಲ್ಗಳು, ಭ್ರಷ್ಟಾಚಾರ, ಲೂಟಿ ಇದನ್ನ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಕಾಂಗ್ರೆಸ್ ವೋಟ್ ಹಾಕಿದ್ರೆ ಭ್ರಷ್ಟಾಚಾರಕ್ಕೆ ಉತ್ತೇಜನ ಕೊಟ್ಟಂಗಾಗ್ತಿದೆ. ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕೋದ್ರಿಂದ ದೇಶದಲ್ಲಿ ಒಂದು ಭ್ರಷ್ಟಾಚಾರವನ್ನ ತೊಲಗಿಸಬೇಕು ಅಂತೇಳಿ ಪಣತೊಟ್ಟು ಹೊರಟಿರುವಂತ ನರೇಂದ್ರ ಮೋದಿಗೆ ರಾಜ್ಯದ ಜನ ಅವಕಾಶ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದೀರಿ. ಇಡೀ ರಾಜ್ಯದಲ್ಲಿ ನರೇಂದ್ರ ಮೋದಿಯವರ ಪರವಾಗಿ ಬಿಜೆಪಿ ಪರವಾದಂತ ಒಂದು ಅಲೆ ಇದೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಅವರು ಇದನ್ನ ಮರೆಮಾಚಬೇಕು ಅಂತ, ಮೋದಿಯವರ ಅಲೆಯನ್ನ ಮರೆಮಾಚಬೇಕು ಅಂತ ಹೇಳಿ ಎಲ್ಲೂ ಕೂಡ ರಾಹುಲ್ ಗಾಂಧಿಯ ಹೆಸರನ್ನೇ ಹೇಳಿದೆ, ಸೋನಿಯಾ ಗಾಂಧಿ ಹೆಸರನ್ನೇ ಹೇಳಿದೆ. ಚುನಾವಣಾ ಪ್ರಚಾರವನ್ನ ಸಿದ್ದರಾಮಯ್ಯ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅದೇನು ಹೇಳ್ತಾರಲ್ಲ, ಸಿದ್ದರಾಮಯ್ಯನವ್ರಿಗೂ ದೇಶದ ಆರ್ಥಿಕ ಪರಿಸ್ಥಿತಿಗೆ ಏನ್ ಸಂಬಂಧ? ಇವರೇನ ದೇಶಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ? ಏನು ಇಲ್ಲ. ರಾಹುಲ್ ಗಾಂಧಿ ಅವ್ರು ಏನ್ ಕೊಟ್ಟಿದ್ದಾರೆ, ಸೋನಿಯಾ ಗಾಂಧಿ ಅದನ್ನ ಹೇಳೋದು ಬಿಟ್ಬಿಟ್ಟು ಅವರ ನಾಯಕತ್ವ ಏನಿದೆ, ರಾಹುಲ್ ಗಾಂಧಿ ಅವರ ನಾಯಕತ್ವ ಇವರೇ ಹೀಯಾಳಿಸ್ತಾ ಇದ್ದಾರೆ, ಕಾಂಗ್ರೆಸ್ ಅವರೇ ಹೀಯಾಳಿಸ್ತಾ ಇದ್ದಾರೆ. ಅಂದ್ರೆ ನಾಲಾಯಕನವ್ರಿಗೆ ಫಿಟ್ ಇಲ್ಲ ರಾಹುಲ್ ಗಾಂಧಿ ಅವರು ಅಂತ ಕಾಂಗ್ರೆಸ್ ಅವರೇ ಸ್ಪಷ್ಟವಾಗಿ ಹೇಳ್ತಾ ಇರೋದು ಕಾಣಿಸ್ತಾ ಇದೆ. ಅದರಿಂದ ಈ ಚುನಾವಣೆ ದೇಶದ ಚುನಾವಣೆ, ದೇಶಕ್ಕೋಸ್ಕರ ಮತ ಕೊಡಿ ಅಂತೇಳಿ ನಾನು ರಾಜ್ಯದ ಜನತೆಗೆ, ವಿರೋಧ ಪಕ್ಷದ ನಾಯಕನಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಜ್ಯದ ಮಾದರಿಯಲ್ಲೇ ದೇಶದಲ್ಲೂ ಗ್ಯಾರಂಟಿ ರಾಜ್ಯದ ನಾನು ಗ್ಯಾರಂಟಿ ವಿರೋಧಿ ಅಲ್ಲ. ಆದರೆ ರಾಜ್ಯದಲ್ಲಿ ಗ್ಯಾರಂಟಿ ಬಂದ ಮೇಲೆ ಒಂದೇ 1 ಕಿಲೋಮೀಟರ್ ರಸ್ತೆ ನಾನು ಈ ಸರ್ಕಾರ ಬಂದು 1 ವರ್ಷ ಆಯ್ತು. 1 ಕಿಲೋಮೀಟರ್ ಬೇಡ, ನಾನು ಜಾಸ್ತಿ ಹೇಳಲ್ಲ, 1 ಕಿಲೋಮೀಟರ್ ರಸ್ತೆ ಏನಾನ ಮಾಡಿದ್ದಾರೆ. ಒಂದೇನ ಡ್ಯಾಮ್ಗೆ ಕಟ್ಟಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಯಾವ್ದಾದ್ರು ಒಂದು ಕುಡಿಯೋ ನೀರಿನ ಯೋಜನೆ ತಂದಿದ್ದಾರೆ. ಬರಗಾಲದಲ್ಲಿ ಕರ್ನಾಟಕ ನೋವನ್ನು ಅನುಭವಿಸ್ತಾ ಇದೆ. ಹಣ ಬಿಡುಗಡೆ ಮಾಡಿದ್ದಾರೆ ಬರಗಾಲದಲ್ಲಿ. ಅಂದ್ರೆ ಹಣ ಇಲ್ಲ, ಪಾಪರಾಗಿದೆ ಸರ್ಕಾರ ದಿವಾಳಿಯಾಗಿದೆ. ಸರ್ಕಾರ ದಿವಾಳಿಯಾಗಿರುವಂತ ಸರ್ಕಾರ ಇದೆ. ಇನ್ನ ಕೇಂದ್ರದಲ್ಲಿ ಅವ್ರು ಘೋಷಣೆ ಮಾಡಿದ್ದಾರೆ 1 ಲಕ್ಷ 140 ಕೋಟಿ ಜನ ಅಂತ ಇಟ್ಕೊಳ್ಳಿ. 100 ಕೋಟಿ ಜನಕ್ಕಾದ್ರೆ ನಾವು ಕೊಡ್ತೀರಿ ಅಂತ ಹೇಳಿದ್ರೆ ಎಷ್ಟಾಗ್ತದೆ ಲೆಕ್ಕ ಹಾಕೊಳ್ಳಿ. ನಮ್ಮ ದೇಶದ ಬಡ್ಜೆಟ್ 4 ಪಟ್ಟು ಆಗೋಗುತ್ತೆ. ಸಾಧ್ಯನಾ ಅದೆಲ್ಲ? ಸಾಧ್ಯನಾ ಅದೆಲ್ಲ? ಅಂದ್ರೆ ಕಾಂಗ್ರೆಸ್ ಅವರು ಈ ಗ್ಯಾರಂಟಿ ಅನ್ನೋ ಒಂದು ಜಾಲದಲ್ಲಿ ತೆರಿಗೆಗಳನ್ನ ಜಾಸ್ತಿ ಮಾಡಿದ್ರು. ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು 3 ರೂಪಾಯಿ. ವಿದ್ಯುತ್ ಶಕ್ತಿ ಬೆಲೆ ಜಾಸ್ತಿ ಮಾಡಿದ್ರು. 7 ರೂಪಾಯಿವರೆಗೂ ಹೋಯ್ತು ಎಲೆಕ್ಟ್ರಿಸಿಟಿ ಚಾರ್ಜಸ್. 7 ರೂಪಾಯಿ 25 ಪೈಸೆ ಹೋಯ್ತು. ಕೈಗಾರಿಕೆಗಳೆಲ್ಲ ಮುಚ್ಚಾಕ್ತಾ ಇದ್ದಾರೆ. ನೀವು ರೈತರು ಲೋನ್ ತಗೊಳ್ಬೇಕಾದ್ರೆ ನಮ್ಮ ಕಾಲದಲ್ಲಿ 10 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಇತ್ತು, 100 ರೂಪಾಯಿಗೆ ಏರಿಸಿದ್ದಾರೆ. ನೀವು ಯಾರನ್ನ ಮಗುನ ದತ್ತು ತಗೊಂಡ್ರೆ ಅದಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ. ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ.
ಎಣ್ಣೆ ಒಂದು ಕ್ವಾರ್ಟರ್ಗೆ 50ರಿಂದ 60 ರೂಪಾಯಿ ಎಣ್ಣೆಗೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಏನ್ ಬಿಟ್ಟಿದ್ದಾರೆ? ಸಾಲ 1,05,000 ಕೋಟಿ ಹೆಸರಿಗಷ್ಟೇ. ಆದರೆ ಇವಾಗಿರುವಂತಹ ಸ್ಥಿತಿಯನ್ನ ನೋಡಿದ್ರೆ ಇನ್ನೂ ಒಂದು 30ರಿಂದ 40 ಸಾವಿರ ಕೋಟಿ ಸಾಲ ಮಾಡಬೇಕಾದಂತ ಪರಿಸ್ಥಿತಿಗೆ ರಾಜ್ಯದ ಜನಗಳನ್ನ ದೂಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ. ಇದು ಇವತ್ತಿನ ಪರಿಸ್ಥಿತಿ. ಅವರು ಗ್ಯಾರಂಟಿ ಪರಿಸ್ಥಿತಿ. ದೇಶದಲ್ಲಿ ಏನು ಬಂದ್ರೆ ದೇಶದಲ್ಲಿ ಪಾಕಿಸ್ತಾನ ಆಗಿದೆಯಲ್ಲ, ಈಗ ಪಾಕಿಸ್ತಾನ ದಿವಾಳಿಯಾಗಿ ಟೀಗೆ 500 ರೂಪಾಯಿ ಆಗೋಟಿ. ಕಾಫಿ ಟೀ ಕುಡಿಬೇಕು ಅಂದ್ರೆ 500 ರೂಪಾಯಿ ಕೊಡಬೇಕು. ಭಿಕ್ಷೆ ಬೇಡೋ ಸ್ಥಿತಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ರಾಷ್ಟ್ರಗಳ ಮುಂದೆ ಪಾಕಿಸ್ತಾನ ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿ ನಿಂತಿದೆ ಇವತ್ತು. ನಮ್ಮ ಭಾರತ ಇವತ್ತು ಮೋದಿಯವರ ನೇತೃತ್ವದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ವಿಶ್ವದಲ್ಲಿ 5ನೇ ಸ್ಥಾನಕ್ಕಿದೆ. ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಇದ್ದಾಗ 12ನೇ ಸ್ಥಾನದಲ್ಲಿತ್ತು. ಈಗ 5ನೇ ಸ್ಥಾನಕ್ಕೆ ಆರ್ಥಿಕ ಪರಿಸ್ಥಿತಿಯನ್ನ ಮುಂದಕ್ಕೆ ತಂದಿದ್ದಾರೆ ನರೇಂದ್ರ ಮೋದಿಯವರು. ಮತ್ತೆ ಈ ಚುನಾವಣೆ ಆದ್ಮೇಲೆ ಮುಂದಿನ 5 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ತರ್ತೀನಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ನರೇಂದ್ರ ಮೋದಿ. ಜನರಿಂದ ಬರಬೇಕಾಗಿದ್ದಂತಹ ಅನುದಾನ ಸರಿಯಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಂಕಿಅಂಶಗಳ ಸಮೇತ ಇವರು ತಂದೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸವಾಲು ಹಾಕಿದ್ದಾರೆ. ಕೃಷ್ಣ ಬೈರೇಗೌಡರು ಸವಾಲು ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಪಾರ್ಲಿಮೆಂಟ್ ಅಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಕಡಿಮೆ ಆಗಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡುವಂತ ಅಧಿಕಾರ ಕಾಂಗ್ರೆಸ್ಗಿತ್ತು. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದವರೇ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷದ ನಾಯಕರು ಖರ್ಗೆ ಅವರು ಯಾಕೆ ಒಂದಿನ ಪ್ರಶ್ನೆ ಮಾಡಿಲ್ಲ? ಒಂದಿನ ಯಾಕೆ ಪ್ರಶ್ನೆ ಮಾಡಿಲ್ಲ? ಬಿಹಾರಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶ ಜಾಸ್ತಿ ಕೊಟ್ಟಿದ್ದಾರೆ, ರಾಜಸ್ಥಾನಕ್ಕೆ. ಅದನ್ನು ಕೇಳ್ಬೋದಾಯ್ತಲ್ಲ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ. ಯಾಕೆ ಕೇಳಿಲ್ಲ? ನೀವು ನಮ್ಮ ರಾಜ್ಯದವ್ರು ಯಾಕೆ ಕೇಳಿಲ್ಲ? ಕೇಳಿದ್ರೆ ಅಲ್ಲಿ ಉತ್ತರ ಕೊಡ್ತಾ ಇದ್ರು. ಫೈನಾನ್ಸ್ ಮಿನಿಸ್ಟರ್ ಅಲ್ಲಿ ಕೂಡ ಕೊಡ್ತಾ ಇದ್ರು. ನೀವು ಪ್ರಶ್ನೆನ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿಲ್ಲ. ಕರ್ನಾಟಕದಲ್ಲಿ ಇಲ್ಲಿ ಕೇಳ್ತಾ ಇದ್ದೀರಾ. ಲೋಕಸಭೆಯಲ್ಲಿ ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಏನ್ ಮಾಡ್ತಾ ಇದ್ದಾರೆ? ನಿಮ್ಮ ರಾಜ್ಯಸಭಾ ಸದಸ್ಯರು ಏನ್ ಮಾಡ್ತಾ ಇದ್ದಾರೆ? ಕಡಲೆಕಾಯಿ ತಿಂತಾ ಇದ್ದಾರೆ. ಅಲ್ಲಿ ಕ್ವಶನ್ ಮಾಡ್ಬೇಕಾಯ್ತಲ್ಲ, ಯಾಕೆ ಕ್ವಶನ್ ಮಾಡಿಲ್ಲ? ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಮಾಡ್ಬೇಕಾಯ್ತು. ಈಗ ನಾವು ಕೋಲಾರದ ಜಿಲ್ಲಾ ಪರಿಷತ್ ವಿಚಾರವನ್ನ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀರಾ? ವಿಧಾನಸಭೆಯಲ್ಲಿ ಇಡೀ ರಾಜ್ಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಇಲ್ಲಿ ಕೋಲಾರದ ಜಿಲ್ಲಾ ಪಂಚಾಯತಿಯಲ್ಲಿ ಪುರಸಭೆಯಲ್ಲಿ ಏನ್ ಚರ್ಚೆ ಮಾಡಬೇಕು ಅದನ್ನ ಮಾಡ್ಬೇಕು. ಅದನ್ನ ದೇಶದಲ್ಲಿ ಚರ್ಚೆ ಮಾಡೋದು ಬಿಟ್ಬಿಟ್ಟು ಈ ಸವಾಲನ್ನ ಹಾಕಿದ್ದಾರೆ ಅಂತಾರಲ್ಲ, ಸವಾಲನ್ನ ಪಾರ್ಲಿಮೆಂಟ್ ಅಲ್ಲಿ ಹಾಕ್ಬೇಕಾಯ್ತು. ಈಗ ಕೃಷ್ಣ ಬೈರೇಗೌಡ ನಾನೇನೋ ಬಹಳ ಗೊತ್ತಿದೆ ಅಂದರು. ಮೊನ್ನೆ ನಾರ್ತ್ ಅಲ್ಲಿ ಅವರ ಹೆಸರೇ ಹಾಕಿದ್ರಲ್ಲ ಕಾಂಗ್ರೆಸ್ ಮೊದಲು ಪಟ್ಟಿಯಲ್ಲಿ ಕೃಷ್ಣ ಬೈರೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತ ಎಲ್ಲಾ ಚಾನಲ್ ಎಲ್ಲ ಯಾಕೆ ಸ್ಪರ್ಧೆ ಮಾಡಲಿಲ್ಲ? ಮಾಡಿ ಕೇಳ್ಬೇಕಾಯ್ತು ಪಾರ್ಲಿಮೆಂಟ್ ಅಲ್ಲಿ. ಆತರ ನಿಮ್ಗೆ ದಮ್ಮು ತಾಕತ್ತಿದ್ದರೆ ಕೇಳ್ಬೋದಾಯ್ತು, ಯಾಕೆ ಕೇಳಿಲ್ಲ? ರಾಜ್ಯ ಸಂಸದರದು ಇದ್ದಿತ್ತಲ್ಲ ಸರ್, 25-26 ಜನ ಹೋಗಿದ್ದಾರೆ ಸರ್. ಫಸ್ಟ್ ಕಾಂಗ್ರೆಸ್ ಸಂಸದರು ಏನು ಅವ್ರ ತಾನೇ ಕಷ್ಟ? ನಾವು ಪ್ರಶ್ನೆ ಮಾಡ್ತಾ ಇಲ್ಲಲ್ಲ. ನಾವೇನ್ ಹೇಳಿದ್ರಿ? ಈಗ ಅಂಕಿ ಅಂಶಗಳು ಕೊಟ್ಟಿದ್ದೀರಿ. ನಾವು ಎಷ್ಟು 245% ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದ್ದಾಗಿಂತ ನಮ್ಮ ಮೋದಿಯವರ ಸರ್ಕಾರ ಬಂದ ಮೇಲೆ ರಾಜ್ಯಕ್ಕೆ 245% ಅಧಿಕವಾಗಿ ನಾವು ಕೊಟ್ಟಿದ್ದೀರಿ ಅಂತ ನಾವು ಚಾಲೆಂಜ್ ಹೇಳಿದಿರಿ. ಮುಗಿಸ್ಬಿಡ್ತೀನಿ. ಕೊಟ್ಟಿದ್ದೀರಿ ಅಂತ ಹೇಳಿದಿರಿ. ರಸ್ತೆಗಳಲ್ಲಿ ಅವ್ರೇನ್ ಕೊಟ್ಟಿದ್ದಾರೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕೊಟ್ಟಿದ್ದೀರಿ. ರೈಲ್ವೆಯಲ್ಲಿ ಅವ್ರೇನ್ ಕೊಟ್ಟಿದ್ದಾರೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕೊಟ್ಟಿದ್ದೀರಿ. ಕುಡಿಯೋ ನೀರಿಗೆ ಜಲ್ ಜೀವನ್ ಅವರ ಸ್ಕೀಮೇ ಇರಲಿಲ್ಲ, ನಾವು ಜಲ್ ಜೀವನ್ ಹೆಸರಲ್ಲಿ ಕೊಟ್ಟಿದ್ದೀರಿ. ಮನೆಗಳಿಗೆ ಹಣ ಕೊಟ್ಟಿದ್ದೀರಿ. ರೈತರಿಗೆ ಕಿಸಾನ್ ಯೋಜನೆ ಅಡಿಯಲ್ಲಿ 6,000 ರೂಪಾಯಿ ಕೊಡ್ತಾ ಇದ್ದೀರಿ. ಇವೆಲ್ಲನೂ ಕರ್ನಾಟಕಕ್ಕೆ ಕೊಟ್ಟಿರೋದು. ಅದರಿಂದ ನೀವು ಟ್ಯಾಲಿ ಮಾಡಿ. ನಿಮ್ಮ ಮನಮೋಹನ್ ಸಿಂಗ್ 10 ವರ್ಷ ಇದ್ರಲ್ಲ, ಅವಾಗ ಏನೇನು ರೈಲ್ವೆ ಯೋಜನೆ ಬಂದಿತ್ತು, ರೋಡ್ಗಳು ಬಂದಿತ್ತು, ಜಲ್ ಜೀವನ್ ಮಿಷನ್ ಬಂದಿತ್ತು, ಮನೆಗಳು ಕಟ್ಟಕ್ಕೆ ಎಷ್ಟು ಕೊಟ್ಟಿದ್ರು ಎಲ್ಲ ಹೇಳಿ. ಅದು ಹೇಳ್ಬಿಟ್ಟು ಇದನ್ನು ಹೇಳಿ, ಟೋಟಲ್ ಹೇಳ್ಬಿಡಿ. ಇಡೀ ನಾನು ಸವಾಲಾಗ್ತಾ ಇದ್ದೀನಿ ಯಾರಿಗೆ? ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರು. ಇಡೀ 10 ವರ್ಷದಲ್ಲಿ ಮೋದಿ ಸರ್ ಕರ್ನಾಟಕಕ್ಕೆ ಪಿನ್ ಟು ಪಿನ್ ಎಲ್ಲಾ ಇಲಾಖೆಗಳಲ್ಲಿ ನಿಮ್ಮಲ್ಲಿ ಎಷ್ಟು ಇಲಾಖೆ ಇದೆ ಅಷ್ಟು ಇಲಾಖೆಗೂ ಎಷ್ಟು ದುಡ್ಡು ಬಂದಿದೆ,
ನಿಮ್ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದಂತ 10 ವರ್ಷದಲ್ಲಿ ಎಷ್ಟು ಬಂದಿದೆ ಓಪನ್ ಆಗಿ ಹೇಳ್ಬಿಡಿ, ರೌಂಡ್ ಫಿಗರ್ ಹೇಳ್ಬಿಡಿ, ಜನಕ್ಕೆ ಅರ್ಥ ಆಗ್ತದೆ. ಬಿಡಿಸಿ 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 ಯಾಕೆ ಹೇಳ್ತೀರ? ರೌಂಡ್ ಫಿಗರ್. ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಕರ್ನಾಟಕಕ್ಕೆ ಇಷ್ಟು ಎಲ್ಲಾ ಇಲಾಖೆ ಸೇರಿ ಇಷ್ಟು ಬಂದಿದೆ, ಮೋದಿ ಅವರಿದ್ದಾಗ ಇಷ್ಟು ಕಡಿಮೆ ಬಂದಿದೆ ಅಂತ ಹೇಳಿ ನೋಡೋದು. ನಿಮ್ಗೆ ಆ ಧೈರ್ಯ ಇದ್ರೆ ಹೇಳಿ, ಅದು ಬಿಟ್ಬಿಡ್ತೀರಾ. ಯಾವ್ದೋ ತಗೊಳೋದು ಒಂದು ಹೇಳೋದು ಬರಗಾಲದ್ದು ಅಂತ. ಬರಗಾಲದ್ದು ನಮ್ಮ ಸರ್ಕಾರ ಇದ್ದಾಗ ನಾವೇನ್ ಕೊಟ್ಟಿದ್ದೀವಿ? ಬರಗಾಲ ಫ್ಲಡ್ ಬಂದಿತ್ತು ನಾವು ಸರ್ಕಾರ ಇದ್ದಾಗ. ನೀವು ಬಂದ್ಮೇಲೆ ಬರಗಾಲ ಬಂದಿದೆ. ಸಿದ್ದರಾಮಯ್ಯನವರು 5 ವರ್ಷ ಇದ್ದಾಗೂ ಬರಗಾಲ, ಈಗ 1 ವರ್ಷ ಬಂದಾಗೂ ಬರಗಾಲ. ನಾವಿದ್ದಾಗೆಲ್ಲ ಫ್ಲಡ್ ಆಯ್ತು. ಅವಾಗ ಏನ್ ದುಡ್ಡು ಎಲ್ಲಿಂದ ಬಿಡುಗಡೆ ಮಾಡಿದಿರಿ? ನಾನೇ ಕಂದಾಯ ಸಚಿವನಿದ್ದೆ. ನವೆಂಬರ್ ಅಲ್ಲಿ ಅಕ್ಟೋಬರ್ ಅಲ್ಲಿ ಫ್ಲಡ್ ಆದ್ರೆ ನವೆಂಬರ್ ಅಲ್ಲಿ ಡಿಸೆಂಬರ್ ಅಲ್ಲಿ ಹಣ ಬಿಡುಗಡೆ ಮಾಡಿದ್ದೀನಿ. ಕೇಂದ್ರ ಸರ್ಕಾರ ನಮಗೆ ಅದನ್ನ ಮಾರ್ಚ್ ಮೇನಲ್ಲಿ ಕೊಟ್ಟಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಇದ್ದ ಸರ್ಕಾರದಾಗೂ ಕೊಟ್ಟಿರೋದು ಹೆಂಗ್ ಕೊಟ್ಟಿದಾರೋ, ಮೋದಿಯವ್ರ ಸರ್ಕಾರದಾಗೂ ಅದೇ ರೀತಿ ಕೊಟ್ಟಿದ್ದಾರೆ. ಎಲ್ಲ ಒಂದೇ ರಾಜ್ಯದ್ದು ಕೊಡಲ್ಲ. 12 ರಾಜ್ಯದಲ್ಲಿ ಬರಗಾಲ ಇದೆ, ಎಲ್ಲವನ್ನ ಸಮೀಕ್ಷೆ ಮಾಡಿ ಕೊಡ್ಬೇಕು. ಈಗ ಹೋಗಿದಾರಲ್ಲ ಸುಪ್ರೀಂ ಕೋರ್ಟ್ಗೆ, ಮೊನ್ನೆ ಕೇರಳ ಹೋಗಿ ಚೀಮಾರಿ ಹಾಕ್ಸ್ಕೊಂಡ್ ಬಂದಿದ್ದಾರೆ. ಇವರು ಹಾಕ್ಸ್ಕೊಂಬರ್ಲಿ ಚೀಮಾರಿ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಬಂದಾಗ ಈಗ ಪ್ರತಿ ವರ್ಷನೂ ಕೂಡ ಸಾಲ ಏನಿದೆ, ರಾಜ್ಯ ಸರ್ಕಾರನೂ ಕೂಡ ಕರ್ನಾಟಕದಲ್ಲಿರೋ ಸರ್ಕಾರನೂ ಕೂಡ ಒಂದೇ ವರ್ಷದಲ್ಲಿ ಏನೋ ಸಾಲ ಮಾಡಿರಲ್ಲ. ಈ ದೇಶವನ್ನ ಕಾಂಗ್ರೆಸ್ ಅವರು 60 ವರ್ಷ ಆಡಳಿತ ಮಾಡಿದ್ದಾರೆ, ರಾಜ್ಯದಲ್ಲೂ ಮಾಡಿದ್ದಾರೆ 50 ವರ್ಷ ಆಡಳಿತ ಮಾಡಿದ್ದಾರೆ. ಸಾಲ ಅನ್ನೋದು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಇಲ್ಲಿ ಹೇಳುವಂಥದ್ದು, ಸಾಲ ಸಿದ್ದರಾಮಯ್ಯನವ್ರು ಬಂದ ಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿತ್ತು, ದೇಶದ GDP ನಾರ್ಮಲಿ ನಮ್ಮ ದೇಶದ GDP ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಗುಜರಾತ್ ದೇಶದ GDP ಏನಿರ್ತದೆ ಅದಕ್ಕಿಂತ ಮೇಲೆ ಇದ್ರಿ ನಾವು. ಅದಕ್ಕಿಂತ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಬಡ್ಜೆಟ್ ಟೀಮ್ ಆದ್ಮೇಲೆ ನಾವು ದೇಶದ GDPಗಿಂತ ನಾವು ಕೆಳಗಡೆ ಬಂದ್ಬಿಟ್ಟಿದ್ವಿ. ಯಾಕೆ ಅಂದ್ರೆ ಸಾಲ ಜಾಸ್ತಿ ಆಗಿದೆ. ಸರ್, ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಸಂವಿಧಾನ ವಿಚಾರ ತೆಗೀತದೆ. ಅದರಲ್ಲಿ ಮುಸ್ಲಿಮ್ಸ್ ಮತ್ತು ದಲಿತರನ್ನ ಜೀವನ ಶವಗಳಾಗಿ ಮಾಡ್ತಾರೆ. ಬಿಜೆಪಿ ಅಜೆಂಡಾ ಇಟ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಅವರು. ನೋಡಿ, ಸಂವಿಧಾನವನ್ನ ಭಗವದ್ಗೀತೆ ಅಂತ ಮೋದಿಯವರು ಹೇಳಿದ್ದಾರೆ, ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನ ನಾವು ಶಿರಸಾವಹಿಸಿ ಪಾಲನೆ ಮಾಡ್ತೀರಿ. ಆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ಭಗವದ್ಗೀತೆ ಯಾವ ರೀತಿ ನಾವು ಪೂಜೆ ಮಾಡ್ತಿರೋ ಅದಕ್ಕೆ ಅವಕಾಶ ಕೊಡ್ತೀರಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನಾವು ಚಾಂಪಿಯನ್ ಅಂತ ಹೇಳ್ತಿರಲ್ಲ, ದಲಿತರ ಚಾಂಪಿಯನ್ ಅಂತ. ಯಾಕೆ ಅಂಬೇಡ್ಕರ್ ಅವರ ಚುನಾವಣೆಗೆ ನಿಂತಾಗ ಮಹಾರಾಷ್ಟ್ರದಲ್ಲಿ ಸೋಲಿಸ್ತ್ರಿ, ಇನಾನಿಮಸ್ ಆಗಿ ಎಲೆಕ್ಟ್ ಮಾಡ್ಬೇಕಾಯ್ತು? ಯಾಕೆ ಅವ್ರ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ರಿ? ಅವ್ರನ್ನ ಹೀನಾಯವಾಗಿ ಸೋಲಿಸ್ತಾರಲ್ಲ. ಸ್ವತಃ ನೆಹರೂರೇ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಂದು ಚುನಾವಣೆಗೆ ಬಂದು ಅಂಬೇಡ್ಕರ್ ಅವರನ್ನ ಸೋಲಿಸಿ ಅಂತ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಅವರು. ಆಯ್ತು, ಅವ್ರಿಗೆ ಎಷ್ಟು ಕಾಂಗ್ರೆಸ್ ಅವ್ರಿಗೆ ದ್ವೇಷ ಇದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರ ಮೇಲೆ, ಸೋತಾದ್ಮೇಲೆ ಬಿಟ್ರ ಯಾರು ಸೋಲಿಸಿದ್ರು ಅವ್ರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟರು. ಅಂಬೇಡ್ಕರ್ನ ಯಾಕೆ ನೀವು ನಮ್ಮ ಅಂದ್ರೆ ನಾವು ದಲಿತರ ಪರವಾಗಿ ಅಂತ ಹೇಳ್ತಿರಲ್ಲ, ಯಾಕೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀವು ಕೊಡ್ಲಿಲ್ಲ? ವಾಜಪೇಯಿ ಅವರು ರೆಕಮೆಂಡೇಶನ್ ಮಾಡಿದ್ರು ಭಾರತ ರತ್ನ ಕೊಡಬೇಕು ಅಂತೇಳಿ, ಕಾಂಗ್ರೆಸ್ ಅವ್ರು ಕೊಡ್ಲಿಲ್ಲ. ಬಿಜೆಪಿ ಸಂಯುಕ್ತ ಸರ್ಕಾರ ಇದ್ದಾಗ ಭಾರತ ರತ್ನ ಕೊಟ್ಟಿಲ್ಲ. ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಇವ್ರ ಕುಟುಂಬದವ್ರನ್ನೆಲ್ಲ ಡೆಲ್ಲಿಯಲ್ಲಿ ಹಾಕಿದಾರಲ್ಲ, ನೆಹರೂನ, ಇಂದಿರಾ ಗಾಂಧಿನೆಲ್ಲ ಡೆಲ್ಲಿಯಲ್ಲಿ ಸಮಾಧಿಗಳು ಇದೆಯಲ್ಲ, ಎಲ್ಲ 20 ಎಕರೆ 30 ಎಕರೆ 50 ಎಕರೆ ಎಲ್ಲ ಕೊಟ್ಟಿದ್ದೀರಲ್ಲ. ಅಂಬೇಡ್ಕರ್ ಅವ್ರಿಗೆ 3 ಅಡಿ 6 ಅಡಿ ಕೊಡ್ಲಿಲ್ಲ ನೀವು? ಅವ್ರನ್ನ ವಾಪಸ್ ಮಹಾರಾಷ್ಟ್ರ ತಗೊಂಡ್ಬರ್ಬೇಕಾಯ್ತು. ಇಷ್ಟು ಹೀನಾಯವಾಗಿ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ನಡೆಸ್ಕೊಂಡಿದೆ. ಅದರ ಹೆಸರು ಹೇಳಕ್ಕೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವರು.
ಸರ್, ನಿನ್ನೆ ಏನು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿದ್ದಂಥ ಒಕ್ಕಲಿಗರ ಸರ್ಕಾರವನ್ನು ಬೀಳಿಸಿದಂಥ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂಥರ ಬುದ್ಧಿ ಭ್ರಮಣೆ ಹೊಂಟಿದೆ. ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನ ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ದರು. ಎಲ್ಲರೂ ಎಲ್ಲ ಕ್ಯಾಂಡಿಡೇಟ್ನು ಕರ್ಕೊಂಡು ಹೋಗಿದ್ರು. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ. ಕುಮಾರಸ್ವಾಮಿ ಅವರ ಸರ್ಕಾರ ಬೀಳಿಸಿದ್ದು ಬಿಜೆಪಿಯವರು ಅಂತ ಸರ್ಕಾರ ಬೀಳಿಸುವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ ಅವರೇ ಬಂದಿದ್ದು. 14 ಜನ ಕಾಂಗ್ರೆಸ್ ಅವರು ಬಂದಿದ್ದು. 14 ಜನನ ಕಳಿಸ್ಕೊಟ್ಟವ್ರು ಯಾರು? ಆ ಸಿದ್ದವನ ಎಲ್ಲ ಸಿದ್ದವನದಲ್ಲಿ ಕೂತಿದ್ರಲ್ಲ, ಇವರು ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಸಿದ್ದವನದಲ್ಲಿ ಇದು ಏನೋ ಆರೋಗ್ಯ ಚಿಕಿತ್ಸೆಗೆ ಹೋಗಿದ್ರಲ್ಲ, ಅಲ್ಲಿ ಹೇಳಿರೋದು ರೆಕಾರ್ಡ್ ಎಲ್ಲ ಬಂದಿದೆ. ಆಡಿಯೋ ಎಲ್ಲ ಕಡೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಪತ್ರಿಕೆ, ಎಲ್ಲ ಚಾನಲ್ ಅಲ್ಲಿ ಬಂದಿದೆ. ಈ ಸರ್ಕಾರನ ಬೀಳಿಸ್ಬೇಕು, ಬಹಳ ದಿನ ಇಟ್ಕೊಂಬಾರ್ದು ಅಂತ. ಮತ್ತೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರನ್ನ ಮಗನ್ನ ಸೋಲಿಸಿದ್ದು ನಾನೇ ಅಂತ ಹೇಳಿದಾರಲ್ಲ, ಇದಕ್ಕಿಂತ ಎಕ್ಸಾಂಪಲ್ ಇನ್ನೇನ್ ಬೇಕು? ಸರ್ಕಾರ ಬೀಳಿಸಿದ್ದು ಕಾಂಗ್ರೆಸ್ ಅವರೇ ಅನ್ನೋದು ಸ್ವತಃ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ನನ್ನ ಕ್ಲರ್ಕ್ ರೀತಿ ನಡೆಸ್ಕೊಂಡ್ರು, ಒಂದು 14 ತಿಂಗಳು ನನ್ನನ್ನ ಗುಮಾಸ್ತನ್ ರೀತಿ ನಡೆಸ್ಕೊಂಡ್ರು ಅಂತ ಸಿದ್ದರಾಮಯ್ಯನವರೇ, ಇವರು ಕುಮಾರಸ್ವಾಮಿಯವರೇ ಹೇಳಿದ್ದಾರೆ. ಇದಕ್ಕಿಂತ ಪ್ರೂಫ್ ಬೇಕಾ? ಈಗ ಒಕ್ಕಲಿಗ ಜನಾಂಗ ಆ ಮಠ ಏನಿದೆ, ಎಲ್ಲ ಸಮುದಾಯನ ಪ್ರೀತಿ ಮಾಡುವಂತ ಮಠ ಅದು. ಎಲ್ಲ ಸಮುದಾಯನ ಪ್ರೀತಿ ಮಾಡೋ ಮಠ ಅದು. ಡಿ ಕೆ ಶಿವಕುಮಾರ್ ಏನು ಒಕ್ಕಲಿಗ ಲೀಡರ್ ಏನಲ್ಲ, ಒಕ್ಕಲಿಗ ಲೀಡರ್ ಏನಲ್ಲ ಅವರು. ಯಾಕಂದ್ರೆ ಇವರು ಯಾರೋ ಕುಕ್ಕರ್ ಬಾಂಬ್ ಹಾಕಿದವರು ಯಾರೋ ಅಂತ ಒಕ್ಕಲಿಗ ಸಮುದಾಯದವರು ಪ್ರಶ್ನೆ ಮಾಡ್ತಾರೆ. ಓಕೆ, ಧನ್ಯವಾದ.